ಯುಗ ಯುಗಗಳಲ್ಲಿಯೂ ಕೂಡ ಸಾಕೇತ ಪರಿಹರಿಸಿದ ಈ ಅಯೋಧ್ಯೆಯೇ ರಾಜಧಾನಿಯಾಗಿತ್ತು. ಸಮಗ್ರ ಭೂಮಂಡಲಕ್ಕೆ ಶ್ರೀರಾಮಚಂದ್ರನೇ ಛತ್ರಾಧಿಪತಿ ಎನಿಸಿದ್ದ. ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆ ಶ್ರೀರಾಮನ ದೀಕ್ಷೆಯಾಗಿತ್ತು. ರಾಮನ ರಾಜ್ಯದಲ್ಲಿ ದೊರೆಯದೇ ಇರುವಂತಹ ಭೋಗ್ಯಗಳೇ ಇಲ್ಲ. ದೀಯತಾಂ ಭುಜ್ಯತಾಂ, ದಾನವನ್ನು ಮಾಡಿರಿ, ಸುಖವನ್ನು ಅನುಭವಿಸಿರಿ ಎಂಬ ಮಾತುಗಳೇ ಈ ಎಲ್ಲರ ಮನೆ ಮಾತಾಗಿತ್ತು. ಸುಮಾರು 11,500 ವರ್ಷಗಳ ತನಕ ಸಮಗ್ರ ಈ ಭೂಮಂಡಲವನ್ನು ಶ್ರೀರಾಮಚಂದ್ರ ಆಳಿ ಈ ಭೂಮಂಡಲವನ್ನು ಬ್ರಹ್ಮಲೋಕಕ್ಕೆ ಸಮನಾಗಿ ಮಾಡಿದ್ದ ಎನ್ನುತ್ತಾರೆ ಶ್ರೀ ಮಧ್ವಗುರುಗಳು. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧ ಎಂಬ ಗ್ರಂಥದಲ್ಲಿ ಈ ಅಯೋಧ್ಯೆಯನ್ನು ಬಣ್ಣಿಸಬೇಕಾದರೆ, ಅಯೋಧ್ಯಾ ರಾಮನಗರಿ ಭಾತಿ ಸಾಧ್ವಿ ವಧೂರಿವ ವನಂಗತಸ್ಯಾಪಿ ತಸ್ಯ ಪಾದುಕೆ ಯಾ ಕರೋತ್ಪತಿಂ ಎಂದು ಈ ಅಯೋಧ್ಯೆಯನ್ನ ಪತಿವ್ರತಾ ಸ್ತ್ರೀಗೆ ಹೋಲಿಸಿದ್ದಾರೆ. ಪತಿವ್ರತಾ ಸ್ತ್ರೀ ಹೇಗೆ ಪರಪುರುಷನನ್ನ ಸ್ವೀಕರಿಸುವುದಿಲ್ಲವೋ ಅದೇ ರೀತಿಯಾಗಿ ಶ್ರೀರಾಮ ವನವಾಸಕ್ಕೆ ಹೋದರೂ ಕೂಡ ಅವನ ಪಾದುಕೆಯನ್ನೇ ತನ್ನ ಪತಿಯನ್ನಾಗಿ ಸ್ವೀಕರಿಸಿ ಈ ಅಯೋಧ್ಯೆ ಶೋಭಿಸಿತ್ತು ಎನ್ನುತ್ತಾರೆ ವಾದಿರಾಜರು. ಭರತನಿಗೆ ರಾಜ್ಯವನ್ನು ನೀಡದ ಈ ತಾಯಿ ಅಯೋಧ್ಯೆ ಬಾಬರನಿಗೆ ರಾಜ್ಯವನ್ನು ನೀಡಿಯಾಳೆ ಎಂಬುದು ವಾದಿರಾಜರ ಆಂತರ್ಯ. ಈ ಅಯೋಧ್ಯೆಯ ರಾಮನ ನಗರಿಯಲ್ಲಿಯೇ ಭೂಗತವಾಗಿದ್ದಂತಹ ಶ್ರೀ ಮುಖ್ಯಪ್ರಾಣ ದೇವರ ಹಾಗೂ ಗರುಡದೇವರ ಪ್ರತೀಕವನ್ನ ಉಡುಪಿಯ ಕೃಷ್ಣನ ಸನ್ನಿಧಿಯಲ್ಲಿ ಪ್ರತಿಷ್ಠಾಪಿಸಿ ಅಯೋಧ್ಯೆಗೂ ಹಾಗೂ ನಮ್ಮ ಉಡುಪಿಗೂ ಸಂಬಂಧವನ್ನು ಕಲ್ಪಿಸಿದ್ದಾರೆ ಶ್ರೀ ವಾದಿರಾಜರು. ನಮ್ಮ ರಾಷ್ಟ್ರದ ಪರದೈವ ಶ್ರೀರಾಮ. ಶ್ರೀರಾಮನ ಪ್ರತಿಷ್ಠೆಯು ಪ್ರತಿಯೊಬ್ಬ ಜೀವನ ದೇಹವೆಂಬ ಅಯೋಧ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರತಿಷ್ಠೆಯಾಗಲಿ. ಶ್ರೀರಾಮ ನಿತ್ಯ ರಾಜನಾಗಲಿ. ನಮ್ಮ ರಾಷ್ಟ್ರ ರಾವಣ ಮುಕ್ತವಾಗಲಿ. ಎಲ್ಲ ಕಡೆ ರಾಮಮಯವಾಗಲಿ.